ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ ಚಿಕ್ಕವೀರಯ್ಯನವರು. ಶಿಕ್ಷಕರು ಭಾಳ ಸೊಗಸಾಗಿ ಶಿಕ್ಷಕ ವೃತ್ತಿಗೆ ಭಾಳ ಅನ್ವರ್ಥವಾಗಿ ಸಾರ್ಥಕಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಮನಗರದ ಬನ್ನಿಕುಪ್ಪೆ ಕ್ಲಸ್ಟರ್ನಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ಇವತ್ತು ದೇಶಾದ್ಯಂತ ಪ್ರಸಿದ್ಧಿಗೊಳಗಾಗಿ ಪ್ರಧಾನಿಗಳಿವರೆಗೂ ಅದು ನೋಟಿಸ್ ಹೋಗಿದೆ. ಭಾಳ ಒಳ್ಳೆಯದಾಗಲಿ. ಇಂಥ ವಿನೂತನ ಕಾರ್ಯಕ್ರಮಗಳಿಂದ ಶಿಕ್ಷಕ ವೃತ್ತಿ ಮತ್ತು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗೌರವ ಮತ್ತಷ್ಟು ಹೆಚ್ಚೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇರತಕ್ಕಂಥ ಈ ದುರಿತ ಕಾಲದಲ್ಲಿ ಸರ್ಕಾರಿ ಶಿಕ್ಷಕರು ಈ ರೀತಿಯಾದಂಥ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳನ್ನು ಸರ್ಕಾರಿ ಶಾಲೆಯಡಿಗೆ ಸೆಳೆಯೋದ್ರಿಂದ ಸರ್ಕಾರಿ ಶಾಲೆಗಳ ಉಳಿವಾಗುತ್ತೆ. ಸರ್ಕಾರಿ ಶಾಲೆಗಳು ಬಣ್ಣ ಸುಣ್ಣ ಓಡಿಸೋದ್ರಿಂದ, ಹೊಸ ಬಿಲ್ಡಿಂಗ್ ಕಟ್ಟೋದ್ರಿಂದ ಉಳಿಯಲ್ಲ, ಇಂಥ ಶಿಕ್ಷಕರಿಂದ ಉಳಿಯೋದು. ಇವರೇ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಸರ್ಕಾರಿ ಶಾಲೆ. ಶಿಕ್ಷಕರ ಇಲ್ಲದೆ ಏನೇ ಬಣ್ಣ ಸುಣ್ಣ ಹೊಡೆದು ದೊಡ್ಡ ಬಿಲ್ಡಿಂಗ್ ಮಾಡಿದ್ರೆ ಸರ್ಕಾರಿ ಶಾಲೆ ಉಳಿಯಲ್ಲ. ಆ ಥರದ ಭ್ರಮೆಯಿಂದ ಈಚೆ ಬಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಇಂಥ ಮೇಷ್ಟ್ರುಗಳಿಗೆ ಪ್ರೋತ್ಸಾಹ ಕೊಟ್ಟು, ಮೇಷ್ಟ್ರುಗಳಿಗೆ ಸ್ವಲ್ಪ ಜ್ಞಾನವನ್ನು ಕೊಟ್ಟು, ಅವರು ಇನ್ನೊಂದಿಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಮೇಷ್ಟ್ರುಗಳಲ್ಲಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಜಗತ್ತಿಗೆ ಮಕ್ಕಳಿಗೆ ಹಂಚಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಚಿಕ್ಕವೀರಯ್ಯನವ್ರಿಗೆ ನಮ್ಮ ತಾಯಿ ಚಾಮುಂಡೇಶ್ವರಿ ಸದಾ ಒಳ್ಳೇದು ಮಾಡಲಿ. ನಿಮಗೂ ಎಲ್ಲ ಒಳ್ಳೆಯದಾಗಲಿ. ನಮಸ್ಕಾರ ಸರ್. ನಿಮ್ಮ ಆಶಯಕ್ಕೆ, ನಿಮ್ಮ ಆರೈಕೆಗೆ ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ, ಈ ಏನು ಗೀಳನ್ನು ಇಟ್ಕೊಂಡು ಹೊರಗಡೆ ಬರ್ತಿರುವಂತಹ ತಾಯಂದಿರು ಮತ್ತು ಮಕ್ಕಳರ ಪರವಾಗಿ ತಮಗೆ ಅನಂತ ಕೃತಜ್ಞತೆಗಳು.